ಅಧಿಕಾರಿಗಳು ಹೇಳಿದ್ದೇಳು ಒಂದು 3-4 ಕಿಲೋ ಇದ್ರ ಮೇಲೆ ಹಾಕಿದ್ದೀನಿ ಅಂತ. ಇಲ್ಲಿ ಇಷ್ಟು ತೆರಿಗೆ ಹಾಕಿದ್ದಾರೆ, ಇಷ್ಟು ತೆರಿಗೆ. ನಾವು ಹೇಳಿದ್ದು ಅವತ್ತು 60,514 ಇಷ್ಟು ತೆರಿಗೆಗಳನ್ನ ರೆಕಾರ್ಡ್ ಇದೆ, ಹೇಳ್ತೀನಿ. ವಿವಿಧ ಬೆಲೆಗಳ ತೆರಿಗೆ, ಹಾಲಿನ ದರ, ಪೆಟ್ರೋಲು, ಬಸ್ಸು, ವಾಹನಗಳು, ಕಾವೇರಿ ಕುಡಿಯೋ ನೀರು, ಒಳಚರಂಡಿ, ಮದ್ಯದ ದರ, ವಿದ್ಯುತ್ ದರ, ಮೆಟ್ರೋ ಪ್ರಯಾಣ, ಆಸ್ತಿ ಮಾರ್ಗಸೂಚಿ, ವೃತ್ತಿ ತೆರಿಗೆ, ಸರ್ಕಾರಿ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ, ಮೃಗಾಲಯ ಪ್ರವೇಶ ಜಾಸ್ತಿ, ಕಾರ್ಮಿಕರ ಕಲ್ಯಾಣ ಶುಲ್ಕ ಜಾಸ್ತಿ, ಬಿಬಿಎಂಪಿ ನಕ್ಷೆ ಮಂಜೂರು ಜಾಸ್ತಿ, ಕಸದ ತೆರಿಗೆ ಜಾಸ್ತಿ, ಬಿಡಿಎ ಸ್ವತ್ತು ತೆರಿಗೆ ಜಾಸ್ತಿ, ಬಿಡಿಎ ಕಾರ್ ಪಾರ್ಕಿಂಗ್ ಜಾಸ್ತಿ, ಪಂಚಾಯಿತಿಗಳ ಇ ಖಾತಾ ಜಾಸ್ತಿ, ಏಕನಿವೇಶನ ಶುಲ್ಕ ಜಾಸ್ತಿ, ಪರೀಕ್ಷಾ ಶುಲ್ಕ ಜಾಸ್ತಿ, ಜನನ ಮನರ ಇದನ್ನು ಪತ್ರನೂ ಕೂಡ ಜಾಸ್ತಿ, ತುಪ್ಪದ ದರ ಜಾಸ್ತಿ, ರಸ್ತೆಗಳ ಪಾರ್ಕಿಂಗ್ ಶುಲ್ಕ, ಕಟ್ಟಡಗಳು ಕಟ್ಟುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ರಾಯಲ್ಟಿ ಶುಲ್ಕ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ನಮಗೆ ಇಷ್ಟು ಪಟ್ಟಿ, ನಾನು ಇದು ನೋಡಿ ಇಷ್ಟಿದೆ ಪಟ್ಟಿ, ಇಷ್ಟು ಕೊಟ್ಟಿದ್ದೀನಿ ನಾನು. ಫಸ್ಟ್ ಟೈಮು ನನ್ನ ಇತಿಹಾಸದಲ್ಲಿ, ನಮ್ಮ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗೈತೆ ಸುರೇಶ್, ಯಾರನ ಬಿಲ್ಡಿಂಗ್ ಕಟ್ಟು ಮಣ್ಣಗಿತಾರಲ್ಲ ಕೆಳಗಡೆ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈಗ ಫ್ಲಾಟ್ಗಳು ಕಟ್ಟೋರು ಎಲ್ಲ ಸೆಲ್ಲರ್ ಹೋಗ್ತಾರೆ. ಪಾಯ ಅಲ್ಲ ಅದು, ಸೆಲ್ಲರು. ಪಾಯ ಅಂದ್ರೆ ನೀವು 3 ಅಡಿ ಕಟ್ಬಿಟ್ಟು 3 ಅಡಿ ಹೋಗ್ತೀವಿ, ಸೆಲ್ಲರ್ ಹೋಗ್ತಾರೆ. ನಾನು ಕಂಡಂಗೆ, ನಾನು 3-4 ಸರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೀನಿ. ಇವಾಗ ಹೇಳ್ತಾರೆ, ನೋಟಿಸ್ ಕೊಟ್ಟವ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು. ಅದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಾವ್ರೆ. ಇಷ್ಟು ಬರ್ಗೆಟ್ ಔಟ್ ಐತಾ? ಇಷ್ಟು ವರ್ಷ ಆದ್ರೂ ಯಾರು ಹಾಕೇ ಇಲ್ಲ ಈ ತೆರಿಗೆನ. ಅಂದ್ರೆ ನೀವು ಮಣ್ಣು ತೆಗೆದು ಅದನ್ನ ಏನು ಮಣ್ಣು ಅವರೇ ಉಪಯೋಗ ಮಾಡ್ಕಂತಾರೆ, ಅದೆಲ್ಲ ಕಾಲಮ್ಸ್ ರೈಸ್ ಮಾಡಿದ್ಮೇಲೆ ಅದನ್ನ ಉಪಯೋಗ ಮಾಡ್ಕಂತಾರೆ. ಅದಕ್ಕೂ ತೆರಿಗೆ ಹಾಕಕ್ ಹೊರಟಿದ್ದೀರ ಅಂದ್ರೆ ಅಷ್ಟು ಬರ್ಗೆಟ್ ಔಟ್ ಐತಾ? ಅಷ್ಟು ಬರ್ಗೆಟ್ ಔಟ್ ಐತಾ ಇವತ್ತು ಸರ್ಕಾರ? ಯಾವತ್ತೂ ಆ ತೆರಿಗೆ ಹೆಸರೇ ಕೇಳಿರಲ್ಲ ನಾವು. ಅಶೋಕಣ್ಣ, ಈ ಹಣ ಉಣಕ್ಕೆ ಗುಂಡಿ ತೆಗಿತಾರಲ್ಲ, ಅದಕ್ಕೂ ಹಾಕಿದ್ರು ಹಾಕ್ಬೋದು ಇವರು. ಅಧ್ಯಕ್ಷರೇ, ನಾನು ಅಲ್ಲಿಗೆ ಅದು ಬಿಡ್ತೀನಿ, ತೆರಿಗೆಗಳದು ಮುಗಿದೋಯ್ತು.